ರೇವಣ್ಣ ಜಾಮೀನು ಅರ್ಜಿ ನಾಳೆಗೆ ಮುಂದೂಡಿಕೆ. ಮೇ 14ರವರೆಗೂ ರೇವಣ್ಣಗೆ ನ್ಯಾಯಾಂಗ ಬಂಧನ. 17ನೇ ಎಸಿಎಂಎಂ ಕೋರ್ಟ್ನಿಂದ 7 ದಿನ ಕಸ್ಟಡಿಗೆ ಆದೇಶ. ಪ್ರಜ್ವಲ್ ನಡವಳಿಕೆ ಗೊತ್ತಿದ್ರು ಯಾಕಲ್ಲಿದ್ದ? ಕಲ್ಲು ಬಂಡೆಯಿಂದ ರಕ್ಷಣೆ ಅಂತ ತಿಳಿದವನೇ. ಕಾರ್ತಿಕ್ ಡಿಕೆಶಿ ವಿರುದ್ಧ ಎಚ್ಡಿಕೆ ಕಿಡಿ. ಅಭ್ಯರ್ಥಿಗಳ ಭವಿಷ್ಯ ಮತಯಂತ್ರದಲ್ಲಿ ಭದ್ರ. ರಿಲ್ಯಾಕ್ಸ್ ಮೂಡ್ಗೆ ಜಾರಿದ ಅಭ್ಯರ್ಥಿಗಳು. ಮನೆಯಲ್ಲೇ ಟೈಮ್ ಪಾಸ್, ಗೆಲುವಿನ ಲೆಕ್ಕಾಚಾರ. ಹಾಸನ ಫೈಲ್ಗೂ ನನಗೂ ಸಂಬಂಧ ಇಲ್ಲ. ದೇವರಾಜೇಗೌಡರಿಂದ ಹೆಸರು ಬಳಕೆ ಸರಿಯಲ್ಲ. ವಿಶ್ವಾಸಕ್ಕೆ ಫೋನ್ ನೀಡಿದ್ದೆ ಅಂದ್ರು ಎಸ್ಆರ್ಎಲ್. ಎಸ್ಎಸ್ಎಲ್ಸಿ ಪರೀಕ್ಷೆ ಬರೆದ ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್. ಮೌಲ್ಯಮಾಪನ ಅಂತ್ಯ ಹಿನ್ನೆಲೆ ಫಲಿತಾಂಶಕ್ಕೆ ಸಿದ್ಧತೆ. ನಾಳೆ ಬೆಳಗ್ಗೆ 10:30ಕ್ಕೆ ಸುದ್ದಿಗೋಷ್ಠಿ ಬಳಿಕ ರಿಸಲ್ಟ್ ಅನೌನ್ಸ್.